ನಮಸ್ಕಾರ ಪ್ರೇಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ. ಇಂದು ಹುಬ್ಬಳ್ಳಿ ಶಹರದ ಹಳೆ ಹುಬ್ಬಳ್ಳಿ ಜನ್ನತ್ ನಗರದ ಹಕ್ಕುಪತ್ರ ವಿತರಣೆಗೆ ಆಗಮಿಸಿದ ಜನಪ್ರಿಯ ಶಾಸಕರು ಹಾಗೂ ಸ್ಲಂ ಬೋರ್ಡ್ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬೆಯವರು ಹಕ್ಕುಪತ್ರ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮುತುವಲ್ಲಿ ರಾಕಿನೆ ಜಮಾತ್ ಜನ್ನತ್ ನಗರ್ ಹಾಗೂ ಸಾರ್ವಜನಿಕರು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮುತುವಲ್ಲಿ ರಾಕಿನೆ ಜಮಾತ್ ಮತ್ತು ಖಲಂದರ್ ಮುಲ್ಲಾ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಅಲ್ತಾಫ್ ಕಿತ್ತೂರ್, ರಾಜಶೇಖರ್ ಮೆಣಸಿನಕಾಯಿ, ಮುತ್ತಣ್ಣ, ಮೊಹಮ್ಮದ್ ರಫೀಕ್ ಸಂದಲ್ವಾಲೆ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ವಾಹಿದಾ ಖಾನಂ ಕಿತ್ತೂರ್ ಮತ್ತು ಓಣಿಯ ಗುರು ಹಿರಿಯರು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ನಮಸ್ಕಾರಗಳು ಸರ್. ನಾನು ಈ ವಿಷಯವನ್ನ ಹಕ್ಕುಪತ್ರದ ಬಗ್ಗೆ ನಾನು ಜಿಪಿ ಮೀಟಿಂಗ್ ಅಲ್ಲಿ ಮಾತಾಡಿದ್ದೆ. 2013 ಇವರಿಗೆ ಸಿಕ್ಕಿದೆ, ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಆದ್ರೆ ಅವ್ರ ಮನೆಗಳಿಗೆ ಇನ್ನೂ ನಂಬರ್ ಬಂದಿಲ್ಲ, ಮತ್ತೆ ಡಿಡಿ ಬಣ್ಣನೂ ಮಾಡಿರೋದಿಲ್ಲ. ಅದಕ್ಕಾಗಿ ನಾನು ಕೇಳಿದ್ದೀನಿ, ಮೇಯರ್ ಸಾಹೇಬ್ರು ಇದಕ್ಕೆ ನಾವು ಡಿಸ್ಕಸ್ ಮಾಡಿ ಏನಿದೆ ಅಂತ ಹೇಳಿ ನಾವು ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಮತ್ ನಮ್ಮ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ಸಹ ಈ ವಿಷಯವನ್ನ ಹೇಳಿದ ತಕ್ಷಣ ನಾನು ನೋಡಿ ಪ್ರಯತ್ನ ಮಾಡ್ತೀನಿ ಇವರಿಗೂ ಕೊಡಕ್ಕೆ ಅಂತ ಹೇಳಿ ಹೇಳಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿ ಬಂದು ಎಲ್ಲರಿಗೂ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ಉಳಿದಿದ್ದಂತಹ ಎಲ್ಲಾ ಜನರಿಗೂ ಹಕ್ಕುಪತ್ರವನ್ನ ವಿತರಣೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಒಂದು ವಿನಂತಿ ಇದೆ ಸರ್. ಥ್ಯಾಂಕ್ ಯು. ಇವತ್ತು ಜನ್ನತ್ನಗರದಲ್ಲಿ ಸುಮಾರು 290 ಹಕ್ಕುಪತ್ರಗಳನ್ನ ನಾವು ಕೊಟ್ಟಿದ್ದೀವಿ. ಆದಷ್ಟು ಬೇಗ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡಿ ಕೊಡ್ತೀವಿ. ಉಳಿದಂಥದ್ದು ಸ್ವಲ್ಪ ಪ್ರೈವೇಟ್ ಲ್ಯಾಂಡ್ ನಲ್ಲಿ ಇರೋದ್ರಿಂದ ಅದನ್ನು ಕೂಡ ಆದಷ್ಟು ಬೇಗ ಪ್ರೈವೇಟ್ ಲ್ಯಾಂಡ್ ಅನ್ನು ಕೂಡ ಸರ್ಕಾರ ಮಟ್ಟದಕ್ಕೆ ಸರ್ಕಾರದ ಒಂದು ಅಧೀನದಲ್ಲಿ ಬರುವಂತೆ ಮಾಡಿ ಆದಷ್ಟು ಬೇಗ ಅದನ್ನ ಹಕ್ಕುಪತ್ರ ವಿತರಿಸುವಂತ ಕೆಲಸ ನಾವು ಈಗಾಗಲೇ ಟೆಂಡರ್ ಕಾನ್ಫರ್ ಮಾಡ್ತಾ ಇದ್ವಿ. ವಿತಿನ್ ಶಾರ್ಟ್ ಪೀರಿಯಡ್ ನಲ್ಲಿ ಹಾಲಿಗೆ ಭೂಮಿ ಪೂಜೆ ಮಾಡ್ತೀವಿ. ಸರ್ ಲಾಸ್ಟ್ ಟೈಮ್ ಬಂದಾಗ ಸರ್ ಭೂಮಿ ಪೂಜೆ ಮಾಡಿದ್ವಿ ಸರ್. ನಾವು ಹಕ್ಕುಪತ್ರ ಕೊಡ್ತಿದ್ವಿ, ಹಕ್ಕುಪತ್ರ ಕೊಟ್ಟಿದ್ದೀವಿ ಸರ್. ಈಗ ಎಲ್ಲ ಆಗಿದೆ. ಈಗ ಮುಂದಿನ ಈಗ ನಮ್ದು ಈ ಭಾಗದಲ್ಲಿ ಉಳಿದಂತಾವು ಯಾವ್ದು ಹಕ್ಕುಪತ್ರ ಪ್ರೈವೇಟ್ ಲ್ಯಾಂಡ್ ನಲ್ಲಿ ಹಕ್ಕುಪತ್ರ ಕೊಡಕ್ ಬರಲ್ಲ. ಆ ಪ್ರೈವೇಟ್ ಲ್ಯಾಂಡ್ ಅನ್ನು ಕೂಡ ಓನರ್ಸ್ ಜೊತೆಗೆ ಸ್ವಲ್ಪ ಚರ್ಚೆ ಮಾಡಿ ಅದನ್ನು ಕೂಡ ನಾವು ಪ್ರಯತ್ನ ಮಾಡಿ ಅದನ್ನು ಕೂಡ ತಗೊಂಡು ಸರ್ಕಾರ ಅಂತ ಹೇಳಿ ಮಾಡಿಬಿಟ್ಟು ಅದನ್ನು ಸ್ಲಮ್ ಡಿಕ್ಲೇರ್ ಮಾಡಿ ಅದನ್ನು ಹಕ್ಕುಪತ್ರ ಕೊಡುವಂಥದ್ದು. ಮತ್ತು ಸಾಧ್ಯ ಆದ ಮಟ್ಟಿಗೆ ನೆಕ್ಸ್ಟ್ ನಮ್ಮ ಬಜೆಟ್ನಲ್ಲಿ ಏನಾದರೂ ಪ್ರೊವಿಷನ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಈಗಾಗಲೇ ಪ್ರಪೋಸಲ್ ಕಳಿಸ್ತಾ ಇದ್ದೀನಿ. ಈ ಕೆಲವು ಸಣ್ಣ ಸಣ್ಣ ಮನೆಗಳನ್ನ ತೆಗೆದು ನಮ್ಮ ಕೊಳಚೆ ನಿರ್ಮೂಲನದಿಂದನೇ ಮನೆ ಕಟ್ಟುವಂಥದ್ದು ಕೂಡ ಕೆಲಸ ಕೈಗೆತ್ಕೊಳ್ಬೇಕಾಗಿದೆ, ಅದು ಮಾಡಬೇಕಾಗಿದೆ. ಮತ್ತು ಈ ಭಾಗದಲ್ಲೆಲ್ಲ ಸರ್ಕಾರಿ ಶಾಲೆ, ಆರೋಗ್ಯ ಕೇಂದ್ರ ಅವನ್ನೆಲ್ಲ ಕೂಡ ಅಪ್ಗ್ರೇಡ್ ಮಾಡಲಿಕ್ಕೆ ಅದನ್ನು ಕೂಡ ಯಾವುದು ಏನ್ ಪೆಂಡಿಂಗು ಕೊಡ್ತೀನಿ. ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಹಿಂದೆಲ್ಲ ಸರ್ವೆ ಆಗಿದೆ. SM ಕೃಷ್ಣನಗರ್ ಮತ್ತು ಸೋನಿಯಾ ಗಾಂಧಿ ನಗರ್ನಲ್ಲಿ ಕೆಲವರೆಲ್ಲ ಬಾಡಿಗೆಗೆ ಕೊಟ್ಟಂತವ್ರು ಅದಾರ ಆ ಪಾರ್ಟಿ. ಅದನ್ನ ಆಕ್ಚುಲಿ ಆ ರೀತಿ ಬರೋದಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ಸಾರ್ಟ್ ಔಟ್ ಮಾಡಿ ಅದನ್ನ ಸೆಕೆಂಡ್ ನಾವು ಕೊಡ್ತೀವಿ. ಈಗ ಜಸ್ಟ್ ಈಗ 2013 ಒಳಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ ಇದೆ ಸರ್. ಮುಂದೆ ಹಳೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಸರ್. ಈಗ ಹೊಸಾದ್ ಕೊಡ್ತಾ ಇದ್ದೀರಿ, ಅದರಲ್ಲಿ ರಿಜೆಕ್ಟ್ ಆಗುತ್ತಾ? ಹೊಸಾದ್ ಮತ್ತೆ ಅದನ್ನ ಹೊಸಾದ್ ಕೊಡ್ತೀರಾ ಸರ್ ನೀವು? ಈಗ ನೋಡ್ರಿ, ಹಳೇದ್ ಹಕ್ಕುಪತ್ರ ಕೊಟ್ರ ಅಂತಂದ್ರೆ ಅದಕ್ಕ ಎಲ್ಲೋ ಒಂದ್ ಕಡೆ ಯಾವ ರೀತಿ ಕೊಟ್ಟಿದಾರ ಗೊತ್ತಿಲ್ಲ. ಕೆಲವೆಲ್ಲ ಅವು ಪ್ರೈವೇಟ್ ಲ್ಯಾಂಡ್ ಆಗಿದ್ದಂತದ್ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದೆಲ್ಲ ಕೋರ್ಟಿಗೆ ಹೋದ್ರೆ ಸ್ಟೇ ಆಗ್ತದೆ. ಅದು ಹಿಂದೆಲ್ಲ ಸ್ವಲ್ಪ ಪ್ರೊಸೀಜರ್ ಫಾಲೋ ಮಾಡಿಲ್ಲ. ಸ್ಲಮ್ ಬೋರ್ಡ್ಲಿಂದ ಆ ಪ್ರೊಸೀಜರ್ ಎಲ್ಲ ಕೂಡ ಲ್ಯಾಪ್ಸ್ ಆಗಿದೆ. ಅದನ್ನ ಇವಾಗ ಸರಿಪಡಿಸುವಂತ ಕೆಲಸ ಮಾಡಬೇಕು. ಹೊಸ ಪತ್ರ ನೀವು ಇಲ್ಲ ಇಲ್ಲಿ ಕೊಟ್ಟಿದ್ದು ಮಾತ್ರ ಹಿಂದೆ ಯಾರು ಕೊಟ್ಟಿಲ್ಲ. ಇದು ನಾವು ಸ್ಲಮ್ ಡಿಕ್ಲೇರ್ ಮಾಡಿ ಹೊಸದಾಗಿ ಅದನ್ನ ಮಾಡಿದ್ವಿ, ಪ್ರೊಸೀಜರ್ ಮಾಡಿ ಕೊಟ್ಟಿದ್ವಿ. ಇಲ್ಲಿ ಕೊಟ್ಟಿರ್ಲಿಲ್ಲ, ಬೇರೆ ಕಡೆ ಅಲ್ಲೆಲ್ಲ ಕೊಟ್ಟಿದಾರ. ಅದು ಪ್ರೈವೇಟ್ ಲ್ಯಾಂಡ್ ಇರೋದ್ರಿಂದ ಅದು ಮಾನ್ಯತೆ ಪಡೆದುಕೊಂಡಿರಂಗಿಲ್ಲ. ಅದು ಯಾವ ರೀತಿ ಕೊಟ್ಟಿದಾರ ಅದು ಗೊತ್ತಿಲ್ಲ.